ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಪಾರ್ಟಿ ಗುರುತಿಸಿ ಒಂದು ಅವಕಾಶ ಮಾಡಿಕೊಟ್ಟಿದೆ. ಪಾರ್ಟಿಗೆ ಮೊದಲನೇದಾಗಿ ನಾನು ಧನ್ಯವಾದ ಹೇಳಬೇಕು, ಹಾಗೂ ಮತ್ತೆ ನಮ್ಮ ಲೀಡರ್ಗಳು, ನಮ್ಮ ಕಾರ್ಯಕರ್ತರುಗಳು. ಯಾಕಂದ್ರೆ ತಮಗೆ ಗೊತ್ತಿದೆ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಕಷ್ಟ ಇದೆ ಬಿ ಫಾರ್ಮ್ ತಗೊಳ್ಳೋದು ಅಂತ. ಅಂಥದ್ರಲ್ಲೂ ಈ ಥರದ ಒಂದು ರಾಷ್ಟ್ರೀಯ ಪಾರ್ಟಿಗಳಲ್ಲಿ ನಮ್ಮನ್ನು ನಂಬಿ ಒಂದು ಅವಕಾಶ ಕೊಟ್ಟಿದೆ ಅಂದರೆ ನಾವು ಜನಗಳನ್ನ ಮುಟ್ಟೋದ್ರಲ್ಲೂ ಒಂದು ಸಕ್ಸಸ್ ಆಗಿದ್ದೀವಿ. ಅದೇ ರೀತಿ ಜನನೂ ನನ್ನ ನಂಬಿ ಒಂದು ಅವಕಾಶ ಕೊಟ್ಟಿದ್ದಾರೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಒಂದ್ ರೀತಿ ಮತ ಎಣಿಕೆ ಶುರುವಾದಾಗ ಒಂದಷ್ಟು ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ, ಒಂದಷ್ಟು ಭಯ ಅನ್ನೋದಿರುತ್ತೆ. ಒಬ್ಬರೇ ಬಂದಿದ್ದಾರೆ, ಇನ್ನೇ ಸ್ವಲ್ಪ ಹೊತ್ತಲ್ಲೇ ಕಾರ್ಯಕರ್ತರು ಎಲ್ಲರೂ ಕೂಡ ಜಾಯ್ನ್ ಆಗ್ತಾರೆ. ಇನ್ನು ಮನೆಯಲ್ಲಿ ಹೊರಡುವಂತಹ ಮುಂಚೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ದೇವರ ಆಶೀರ್ವಾದ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಹೋಗಿ ಬಂದ್ರಿ, ನಿಮ್ಮ ಆಶೀರ್ವಾದ ಇದೆ ಅಂತ ಅನ್ಸುತ್ತೆ. ಹೌದು ಮೇಡಮ್, ಯಾಕಂದ್ರೆ ಮೊನ್ನೆ ಎಲೆಕ್ಷನ್ ಆದಾಗಿಂದ ನಾನು ಯಾವ್ಯಾವ ದೇವ್ರ ಹತ್ರ ಅರ್ಕೆ ಹೊತ್ಕೊಂಡಿದ್ದೆ ಅದೆಲ್ಲ ಮುಗೀತು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ದೇವರ ಆಶೀರ್ವಾದನೂ ಬೇಕು, ದೇವರಂತ ಮತದಾರರ ಆಶೀರ್ವಾದನೂ ಬೇಕು ಅಂತ. ಸೊ ದೇವರಂತ ಮತದಾರರ ಆಶೀರ್ವಾದ ತಗೊಂಡಿದ್ದೀನಿ, ದೇವರ ಆಶೀರ್ವಾದನೂ ತಗೊಂಡಿದ್ದೀನಿ. ಇವತ್ತು ಬೆಳಗ್ಗೆನೂ ಅಷ್ಟೇ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿ ಆಶೀರ್ವಾದ ತಗೊಂಡು ಬಂದಿದ್ದೀನಿ. ಈಗ ಸಾಕಷ್ಟು ಪ್ರಚಾರವನ್ನ ಮಾಡಿದ್ವಿ ಸರ್. ಇವತ್ತು ಪ್ರಚಾರದ ಫಲ ಹೊರಬರುವಂತಹ ಸಮಯ. ಸಾಮಾನ್ಯವಾಗಿ ಒಂದು ಗೆಸ್ ಅನ್ನೋದಿದ್ದೇ ಇರುತ್ತೆ, ಎಷ್ಟು ಬರುತ್ತೋ ಹೇಗಿರುತ್ತೋ. ಮೊದಲನೇ ಸಲ ನಾನು ಎಲೆಕ್ಷನ್ ಕಳೆದ ಬಾರಿ ಅಂತ ಹೇಳಿದ್ರೆ ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅವರು ಬಂದಿದ್ದಾರೆ, ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನೀವು ನಿಂತಿದ್ದೀರಿ. ಹೇಗಿದೆ ಚಟಾಪಟಿ ಇದ್ದೇ ಇದೆ, ಹೇಗೆ ಅನ್ನಿಸ್ತು? ಖುಷಿ ಆಗ್ತದೆ ನೋಡಿ. ತಮಗೆ ಗೊತ್ತಿದೆ ಚುನಾವಣೆ ಅಂತ ಬಂದಾಗ ಅವ್ರ ಮೇಲೆ ನಾವು ಆರೋಪ ಮಾಡೋದು, ನಮ್ಮ ಮೇಲೆ ಅವ್ರ ಆರೋಪ ಮಾಡೋದು ಇದ್ದೇ ಇರ್ತದೆ. ಬಟ್ ಎಂಡ್ ಆಫ್ ದಿ ಡೇ ಜನ ಯಾರ ಮೇಲೂ ಆರೋಪ ಮಾಡಲ್ಲ, ಬುದ್ಧಿವಂತರು ಅವರೆಲ್ಲ ಹೋಗಿ ಗುಟ್ಟಾಗಿ ಮತ ಹಾಕ್ಬಿಟ್ಟು ಬರ್ತಾರೆ. ಸೊ ಇವತ್ತಿನ ದಿವಸ ಮತದಾರರು ಏನು ತೀರ್ಪು ತಗೊಂಡಿದ್ದಾರೆ ಅದು ಹೊರಗಡೆ ಬರಬೇಕಷ್ಟೇ. ಯಾಕಂದ್ರೆ ತಮಗೂ ಗೊತ್ತಿದೆ ನಮ್ಮ ಒಪೋನೆಂಟ್ ಏನು ವೀಕ್ ಇರಲಿಲ್ಲ, ಬಹಳ ಸ್ಟ್ರಾಂಗ್ ಇದ್ರು. ಆಮೇಲೆ ಅವರು ನಮಗೆ ಅಣ್ಣನ ಸಂಬಂಧದಲ್ಲೂ ಇದ್ರು. ಸೊ ಎಲೆಕ್ಷನ್ ನಡೆದಿದೆ, ಜನ ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ಕಾಯ್ತಾ ಇದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಪಾರ್ಟಿ ಗುರುತಿಸಿ ಒಂದು ಅವಕಾಶ ಮಾಡಿಕೊಟ್ಟಿದೆ. ಪಾರ್ಟಿಗೆ ಮೊದಲನೇದಾಗಿ ನಾನು ಧನ್ಯವಾದ ಹೇಳಬೇಕು, ಹಾಗೂ ಮತ್ತೆ ನಮ್ಮ ಲೀಡರ್ಗಳು, ನಮ್ಮ ಕಾರ್ಯಕರ್ತರುಗಳು. ಯಾಕಂದ್ರೆ ತಮಗೆ ಗೊತ್ತಿದೆ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಕಷ್ಟ ಇದೆ ಬಿ ಫಾರ್ಮ್ ತಗೊಳ್ಳೋದು ಅಂತ. ಅಂಥದ್ರಲ್ಲೂ ಈ ಥರದ ಒಂದು ರಾಷ್ಟ್ರೀಯ ಪಾರ್ಟಿಗಳಲ್ಲಿ ನಮ್ಮನ್ನು ನಂಬಿ ಒಂದು ಅವಕಾಶ ಕೊಟ್ಟಿದೆ ಅಂದರೆ ನಾವು ಜನಗಳನ್ನ ಮುಟ್ಟೋದ್ರಲ್ಲೂ ಒಂದು ಸಕ್ಸಸ್ ಆಗಿದ್ದೀವಿ. ಅದೇ ರೀತಿ ಜನನೂ ನನ್ನ ನಂಬಿ ಒಂದು ಅವಕಾಶ ಕೊಟ್ಟಿದ್ದಾರೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಒಂದ್ ರೀತಿ ಮತ ಎಣಿಕೆ ಶುರುವಾದಾಗ ಒಂದಷ್ಟು ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ, ಒಂದಷ್ಟು ಭಯ ಅನ್ನೋದಿರುತ್ತೆ. ಒಬ್ಬರೇ ಬಂದಿದ್ದಾರೆ, ಇನ್ನೇ ಸ್ವಲ್ಪ ಹೊತ್ತಲ್ಲೇ ಕಾರ್ಯಕರ್ತರು ಎಲ್ಲರೂ ಕೂಡ ಜಾಯ್ನ್ ಆಗ್ತಾರೆ. ಇನ್ನು ಮನೆಯಲ್ಲಿ ಹೊರಡುವಂತಹ ಮುಂಚೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ದೇವರ ಆಶೀರ್ವಾದ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಹೋಗಿ ಬಂದ್ರಿ, ನಿಮ್ಮ ಆಶೀರ್ವಾದ ಇದೆ ಅಂತ ಅನ್ಸುತ್ತೆ. ಹೌದು ಮೇಡಮ್, ಯಾಕಂದ್ರೆ ಮೊನ್ನೆ ಎಲೆಕ್ಷನ್ ಆದಾಗಿಂದ ನಾನು ಯಾವ್ಯಾವ ದೇವ್ರ ಹತ್ರ ಅರ್ಕೆ ಹೊತ್ಕೊಂಡಿದ್ದೆ ಅದೆಲ್ಲ ಮುಗೀತು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ದೇವರ ಆಶೀರ್ವಾದನೂ ಬೇಕು, ದೇವರಂತ ಮತದಾರರ ಆಶೀರ್ವಾದನೂ ಬೇಕು ಅಂತ. ಸೊ ದೇವರಂತ ಮತದಾರರ ಆಶೀರ್ವಾದ ತಗೊಂಡಿದ್ದೀನಿ, ದೇವರ ಆಶೀರ್ವಾದನೂ ತಗೊಂಡಿದ್ದೀನಿ. ಇವತ್ತು ಬೆಳಗ್ಗೆನೂ ಅಷ್ಟೇ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿ ಆಶೀರ್ವಾದ ತಗೊಂಡು ಬಂದಿದ್ದೀನಿ. ಈಗ ಸಾಕಷ್ಟು ಪ್ರಚಾರವನ್ನ ಮಾಡಿದ್ವಿ ಸರ್. ಇವತ್ತು ಪ್ರಚಾರದ ಫಲ ಹೊರಬರುವಂತಹ ಸಮಯ. ಸಾಮಾನ್ಯವಾಗಿ ಒಂದು ಗೆಸ್ ಅನ್ನೋದಿದ್ದೇ ಇರುತ್ತೆ, ಎಷ್ಟು ಬರುತ್ತೋ ಹೇಗಿರುತ್ತೋ. ಮೊದಲನೇ ಸಲ ನಾನು ಎಲೆಕ್ಷನ್ ನಿಂತಿದ್ದೀನಿ, ಕಳೆದ ಬಾರಿ ಅಂತ ಹೇಳಿದ್ರೆ ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅವರು ಬಂದಿದ್ದಾರೆ, ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನೀವು ನಿಂತಿದ್ದೀರಿ. ಹೇಗಿದೆ ಚಟಾಪಟಿ ಇದ್ದೇ ಇದೆ, ಹೇಗೆ ಅನ್ನಿಸ್ತು? ಖುಷಿ ಆಗ್ತದೆ ನೋಡಿ. ತಮಗೆ ಗೊತ್ತಿದೆ ಚುನಾವಣೆ ಅಂತ ಬಂದಾಗ ಅವ್ರ ಮೇಲೆ ನಾವು ಆರೋಪ ಮಾಡೋದು, ನಮ್ಮ ಮೇಲೆ ಅವ್ರ ಆರೋಪ ಮಾಡೋದು ಇದ್ದೇ ಇರ್ತದೆ. ಬಟ್ ಎಂಡ್ ಆಫ್ ದಿ ಡೇ ಜನ ಯಾರ ಮೇಲೂ ಆರೋಪ ಮಾಡಲ್ಲ, ಬುದ್ಧಿವಂತರು ಅವರೆಲ್ಲ ಹೋಗಿ ಗುಟ್ಟಾಗಿ ಮತ ಹಾಕ್ಬಿಟ್ಟು ಬರ್ತಾರೆ. ಸೊ ಇವತ್ತಿನ ದಿವಸ ಮತದಾರರು ಏನು ತೀರ್ಪು ತಗೊಂಡಿದ್ದಾರೆ ಅದು ಹೊರಗಡೆ ಬರಬೇಕಷ್ಟೇ. ಯಾಕಂದ್ರೆ ತಮಗೂ ಗೊತ್ತಿದೆ ನಮ್ಮ ಒಪೋನೆಂಟ್ ಏನು ವೀಕ್ ಇರಲಿಲ್ಲ, ಬಹಳ ಸ್ಟ್ರಾಂಗ್ ಇದ್ರು. ಆಮೇಲೆ ಅವರು ನಮಗೆ ಅಣ್ಣನ ಸಂಬಂಧದಲ್ಲೂ ಇದ್ರು. ಸೊ ಎಲೆಕ್ಷನ್ ನಡೆದಿದೆ, ಜನ ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ಕಾಯ್ತಾ ಇದೀವಿ. ಥ್ಯಾಂಕ್ ಯು ಮೇಡಮ್.